ಸುತ್ತಮುತ್ತಲ ಮೇಲೆ ತುಂಬ ಗೌರವ ಇದೆ. ಪುತ್ತೂರಲ್ಲಿ ಅವರಿಗೆ ಆದ ಒಂದು ಸ್ಥಾನಮಾನ ಇದೆ. ಮೊನ್ನೆ ಅವರು ಶ್ರೀನಿವಾಸ ಕಲ್ಯಾಣೋತ್ಸವ ಅಂತ ಮಾಡಿದ್ರು. ದೇವರಿಗೆ ಮದುವೆ ಮಾಡಿಸುವ ಅಗತ್ಯ ಅವರಿಗಿಲ್ಲ. ದೇವರು ಆಲ್ರೆಡಿ ಮದುವೆ ಆಗಿದ್ದಾರೆ. ದೇವರನ್ನು ಮದುವೆ ಮಾಡುವ ತಾಕತ್ತು ಯಾರಿಗೂ ಇಲ್ಲ ಈ ಜಗತ್ತಲ್ಲಿ, ಈ ಭೂಮಿಯಲ್ಲಿ. ಈ ಹುಡುಗಿಗೆ ಮದುವೆ ಮಾಡಿಸುವ ತಾಕತ್ತು ಅವ್ರಿಗಿರ್ಬೇಕು. ಇವರು ದೇವರಿಗಿಂತ ಮೇಲಲ್ಲ. ಅವರ ಮನಸ್ಸು ಮಾಡಿದ್ರೆ ಪುತ್ತೂರಲ್ಲಿ ಅವನನ್ನು ಮದುವೆ ಮಾಡಿಸೋದು ಒಂದು ದೊಡ್ಡ ಸಂಗತಿ ಅಲ್ಲ. ಮತ್ತೆ ಸಂಸಾರ ಸರಿ ಹೋಗುದಿಲ್ವಾ? ತೊಂದರೆ ಇಲ್ಲ. ಈ ಮೂಲಕ ನಾನು ಅವರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ನೀವು ಮಾಡುವ ಅಗತ್ಯವೇ ಇಲ್ಲ. ನಿಮ್ಮ ಊರಲ್ಲಿ ಒಂದು ಹುಡುಗಿಗೆ ಅನ್ಯಾಯ ಆಗಿದೆ, ಅದು ಒಂದು ಹಿಂದೂ ಹೆಣ್ಣು ಮಗಳಿಗೆ, ಅವಳಿಗೆ ನ್ಯಾಯ ಕೊಡಿಸಿ ನೀವು. ನಾನು ಈಗ ಅಷ್ಟೇ ಕೇಳಿದ್ದು, ನನ್ನ ಮದುವೆ ಆಗಿರಾಯ್ತು, ನನ್ನ ಮಗುಗೊಂದು ಅಪ್ಪ ಸಿಕ್ಕಿದ್ದು ಸಾಕು. ನಾನು ತಪ್ಪು ಮಾಡಿದ ನಾನು ಒಪ್ಪಿಕೊಳ್ತೇನೆ. ಆದ್ರೆ ಅವನು ನನ್ನನ್ನು ನಂಬಿಸಿ ಇಷ್ಟು ಮೋಸ ಮಾಡ್ತಾನಂತ ನಾನು ಯಾವಾಗ ಥಿಂಕ್ ಮಾಡಲಿಲ್ಲ ಇತ್ತು. ಹಾಗೆ ಮೋಸ ಮಾಡ್ತಿದ್ದೆ, ನಾನು ಅವನೊಂದು ಫ್ರೆಂಡ್ಶಿಪ್ ಸಹ ಮಾಡ್ತಿಲ್ಲ ಇತ್ತು. ಈಗ ಆಗಿದೆ, ಆದ್ರೆ ಅವನು ಮದುವೆ ಆಗುದಿಲ್ಲ ಅಂತ ಹೇಳ್ತಿದ್ದಾನೆ. ನನಗೆ ತುಂಬಾ ಸಾಕಾಗಿ ಹೋಗಿದೆ. ನಾನು ಮೊನ್ನೆ ಸಹ ಹೇಳಿದೆ, ನಾನು ಸಾಯ್ತೇನೆ, ನನ್ನ ಕೈಯಿಂದ ಆಗುದಿಲ್ಲ ಇನ್ನು ಅಂತ ಹೇಳಿಕೊಂಡು. ಆ ಮಗ ನೋಡೋಕೆ ಸಹ ನನಗೆ ತುಂಬಾ ಬೇಜಾರಾಗ್ತದೆ. ಅವಾಗ ನನ್ನ ಅಪ್ಪ ಅವರಂಟಿಗೆ ನಾನು ಎಂತ ಅಂತ ಹೇಳುದು. ಅದಕ್ಕೆ ಕೇಳೋದಿಷ್ಟೇ, ನನ್ನ ಮಗಳಿಂದ ತಪ್ಪಾಗಿದೆ, ಹುಡುಗನು ತಪ್ಪು ಮಾಡಿದ್ದಾನೆ. ಆ ತಪ್ಪು ಮಾಡಿದೆ ಅಂತ ಈ ಮಗುಗೆ ಯಾವ ಇದು ಆಗ್ಬಾರ್ದಲ್ವಾ? ಮಗುಗೆ ನ್ಯಾಯ ಕೊಡಿಸಿ. ಮಗು ಅವಂದೇ, ಯಾರ್ದಲ್ಲ, ಬೇರೆಯವ್ರಿಗೆ. DNA ಟೆಸ್ಟ್ ಎಲ್ಲ ಬಂದಾಗಿದೆ, ಮಗು ಅವಂದೇ ಅಂತ ಆಗಿದೆ. ಈಗನೂ ಮದುವೆಗೆ ಒಪ್ತಾ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಅವಳೊಟ್ಟಿಗೆ ಎಂಜಾಯ್ ಮಾಡುವಾಗ ಅವನಿಗೆ ಬೇಕಿತ್ತು ಅವಳು, ಈಗ ಬೇಡ ಅವನಿಗೆ. ಈಗ ನನಗೆ ಇಷ್ಟ ಇಲ್ಲ, ನನಗೆ 21 ವರ್ಷ ಆಗಿದೆ, ಆವಾಗ ಡಿಸಿಷನ್ ಆಗುದಿಲ್ಲ, ಇವಾಗ ತಗೊಳ್ಬೋದಲ್ಲ ಅವನಿಗೆ. ಅವ್ರ ಮನೆಯವರು ಹೇಳ್ತಿದ್ದಾರೆ ಅವನಿಗೆ ಇಷ್ಟ ಇಲ್ಲ ಅಂತ. ಅವನಿಗೆ ಇಷ್ಟ ಇದ್ದಾಗೆ ಅವ್ರು ಹುಡುಗಿಯರನ್ನು ಚೇಂಜ್ ಮಾಡ್ಕೊಂಡು ಹೋಗ್ತಾರಾ? ಈಗ ನನ್ನ ಮಗಳಿಗೆ ಆದ ಪರಿಸ್ಥಿತಿ ಇನ್ನೊಂದು ಹೆಣ್ಣು ಮಗಳಿಗೆ ಬರಬಾರ್ದು. ಎಲ್ಲರ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ. ಎಲ್ಲರ ಹತ್ರ ನಾನು ಕೇಳೋದಿಷ್ಟೇ, ಎಲ್ಲರೂ ಸೇರಿ ನಮಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲರ ಹತ್ರನೇ ಕೇಳೋದಿಷ್ಟೇ. ಈ ಹಣ ಗಿಣ ಕೊಟ್ಟು ನಾವು ಹಣ ತಗೊಳ್ಳೋದಾದ್ರೆ ಯಾವತ್ತೂ ಹಣ ತಗೊಳ್ಬೋದಿತ್ತು. ಹಣ ಕೊಟ್ಟು ಈ ಕೇಸನ್ನೇ ಕ್ಲೋಸ್ ಮಾಡ್ಬೋದಿತ್ತು. ಹಣ ಬೇಡ ನನಗೆ, ಮಗುವಿಗೆ ತಂದೆ ಬೇಕು, ಮಗಳಿಗೆ ಗಂಡ ಬೇಕು, ಅಷ್ಟೇ. ಇಷ್ಟುವರೆಗೆ ನಾವು ಕೇಳ್ತಿರೋದಷ್ಟೇ, ಈಗನೂ ಕೇಳೋದಷ್ಟೇ. ಅವ ಮದುವೆ ಆಗಬೇಕು. ಯಾಕೆ ಮದುವೆ ಆಗುದಿಲ್ಲ ಅಂತ ಒಂದು ಹೆಣ್ಣಿಗೆ ಹಾಗಾದ್ರೆ ಎಲ್ಲಿ ನ್ಯಾಯ ಇಲ್ಲ. ಕೋರ್ಟ್ ಬಿಡಿ, ಕೋರ್ಟ್ ಆದ್ರೆ ಇದು ಮಾಡ್ತಾ ಇರ್ತದೆ. ಆದ್ರೆ ಈ ಸಮಾಜ ನಮಗೆ ನಮ್ಮೊಟ್ಟಿಗೆ ಸಹಾಯ ಮಾಡಬೇಕು, ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ನಾನು ಹೋರಾಟಕ್ಕೂ ರೆಡಿ ಇದ್ದೇನೆ. ಕಾನೂನು ಹೋರಾಟ ಮಾಡ್ಲಿಕ್ಕೂ ನಾನು ರೆಡಿ ಇದ್ದೇನೆ. ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಎಲ್ಲರೂ ನನ್ನ ಜೊತೆ ಸೇರಿ. ಇವ್ರ ಮಗುವನ್ನು ಅಲ್ಲಿ ಕೊಡುದು ಇಲ್ಲಿ ಕೊಡುದು ಅದೆಲ್ಲ ಅವಶ್ಯಕತೆನೇ ಇಲ್ಲ. ಮಗುವಿಗೆ ನಾವಿದ್ದೇವೆ. ಅವ್ರಿಗೆ ಆ ಮಗು ಅಗತ್ಯ ಇಲ್ಲದೆ ಇರಬಹುದು. ನನಗೆ ಈ ಮಗು ಬೇಕು, ನನ್ನ ಮಗಳು ಬೇಕು, ನಾನು ಇರುವ ತನಕನೂ ನಾನು ಸಾಕ್ತೇನೆ ಆ ಮಗುವನ್ನು. ಅವರಿಗೆ ಭಾರ ಆಗಿರ್ಬೋದು, ನಮಗೆ ಭಾರ ಆಗ್ಲಿಲ್ಲ, ಆಗುದು ಇಲ್ಲ. ಇಮಿಡಿಯೇಟ್ ಆಗಿ ಕೃಷ್ಣ ಜೆ ರಾವ್ ಯಾರಿದ್ದಾನೆ, ಅವನಮ್ಮ ನನ್ನ ಮೇಲೆ ಮತ್ತೆ ನಮಿತನ ಮೇಲೆ ಕಂಪ್ಲೇಂಟ್ ಅನ್ನು ಪೊಲೀಸ್ ಸ್ಟೇಷನ್ ಮಾಡಿದ್ರು. ಅವರ ಮಾನ ಹರಾಜು ಹಾಕ್ತಾ ಇದ್ದೇವೆ ಅಂತ ಹೇಳಿ. ಮಾನ ಇಲ್ಲದವರದ್ದು ಮಾನ ಹರಾಜು ಹಾಕುವಂಥದ್ದು ಏನು ವಿಷಯ ನನಗೆ ಕಾಣ್ತಾ ಇಲ್ಲ. ಅವ್ರಿಗೆ ಮಾನ ಮರ್ಯಾದೆ ಇಲ್ಲ. ಈ ಹುಡುಗಿಗೆ 7.5 ತಿಂಗಳು ಗರ್ಭಿಣಿ ಇದ್ದಾಗ ಅವಳು ಗರ್ಭಿಣಿ ಅಂತ ಹೇಳಿ ಗೊತ್ತಾದಾಗ ಈ ಮಾತನ್ನು ಅವರು ಜಗನ್ನಿವಾಸ್ ರಾವ್ ಹತ್ರ ಹೇಳ್ಕೊಂಡ್ರು. ಹೇಳುವಾಗ ಅವರೆಲ್ಲ ಇವ್ರ ಮನೆಗೆ ಬಂದು, ಅವನ ಅಮ್ಮ ಜಗನ್ನಿವಾಸ್ ರಾವ್, ಅವನ ಅಕ್ಕ ಎಲ್ಲ ಇವ್ರ ಮನೆಗೆ ಬಂದು ಸಂಧಾನವನ್ನು ಮಾಡಿದ್ರು. ಮಗುವನ್ನು ತೆಗಿಸ್ಬೇಕು ಅಂತ ಹೇಳಿದ್ರು. ಮಗು ತೆಗಿಸ್ಲಿಕ್ಕೆ 8 ಲಕ್ಷ ರೂಪಾಯಿ ದುಡ್ಡನ್ನು ಕೊಡ್ತೇನೆ ಅಂತ ಹೇಳಿದ್ರು. 10 ಲಕ್ಷ ರೂಪಾಯಿ 10,000 ರೂಪಾಯಿ ಅಬಾರ್ಷನ್ಗೆ ಅಂತ ಹೇಳಿ ನಮಿತನ ಅಕೌಂಟ್ಗೆ ಗೂಗಲ್ ಪೇ ಅನ್ನು ಮಾಡಿದ್ದಾರೆ. ಬೇರೆ ಬೇರೆ ಹಾಸ್ಪಿಟಲ್ಸ್ಗೆ ಇವರನ್ನು ಕರ್ಕೊಂಡು ಹೋಗಿದ್ದಾರೆ. ಎಲ್ಲ ಹಾಸ್ಪಿಟಲ್ಗಳಲ್ಲಿ ಹೇಳಿದಿಷ್ಟೇ, ಈಗಾಗಲೇ ಮಗು 7.5 ತಿಂಗಳಾಗಿದೆ, ಮತ್ತೆ ಅಬಾರ್ಷನ್ ನಮ್ಮ ಹಾಸ್ಪಿಟಲ್ ನಾವು ಮಾಡುದಿಲ್ಲ ಅಂತ ಹೇಳಿ ಇವರನ್ನು ವಾಪಸ್ ಕಳಿಸಿದ್ರು. ಇವರ ದುಡ್ಡಿನ ಬಲದಿಂದ ಇವರು ಏನು ಮಾಡಿದ್ರು, ಬಂಟ್ವಾಳದಲ್ಲಿ ಯಾರೋ ಒಬ್ಳು ಡಾಕ್ಟರ್ ಅಬಾರ್ಷನ್ ಮಾಡ್ತಾರೆ ಅಂತ ಹೇಳಿ ಇವರನ್ನು ಒಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ನಮಿತಾ ಅದಕ್ಕೆ ಒಪ್ಪಲಿಲ್ಲ. ಅದೇ ದಿನ ಅವರು ಕಂಪ್ಲೇಂಟ್ ಅನ್ನು ಮಾಡಿದ್ರು. ಕಂಪ್ಲೇಂಟ್ ಅನ್ನು ಮಾಡಿದ ಮೇಲೆ ನಾನು ಜಗನ್ನಿವಾಸ್ ರಾವ್ ಹತ್ರ ಮಾತಾಡಿದ್ದೆ, ಮದುವೆ ಮಾಡಿಸಿ ಕೊಡಿ ಅಂತ ಹೇಳಿ. ಕಂಪ್ಲೇಂಟ್ ಮಾಡಿದಾಗ ಅಲ್ಲಿ MLA ಪುತ್ತೂರು ಶಾಸಕರು ಬಂದು ಅಲ್ಲಿ ಸಂಧಾನ ಮಾಡ್ತಾರೆ, ಕಂಪ್ಲೇಂಟ್ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ, ಅವರು ಒಪ್ಕೊಂಡಿದ್ದಾರೆ. ಹುಡುಗನಿಗೆ 21 ವರ್ಷ ಆದ ಕೂಡಲೇ ನಾವು ಮದುವೆ ಮಾಡಿಸ್ತೇವೆ ಅಂತ ಹೇಳಿದ್ದೇವೆ ಅಂತ ಹೇಳಿದ್ರು. ಅದನ್ನು ನಂಬ್ಕೊಂಡು ಇನ್ನು 21 ವರ್ಷ ಆಗ್ಲಿಕ್ಕೆ ಬರೀ 1 ತಿಂಗಳು ಮಾತ್ರ ಇದ್ದಿದ್ದು. ಅಷ್ಟೊತ್ತಿಗೆ ಇವಳಿಗೆ ಹೆರಿಗೆ ಸಹ ಆಯಿತು.
ಅವನಿಗೆ 21 ವರ್ಷನೂ ಆಯಿತು. ಮತ್ತೆ ಅವರು ಪ್ಲೇಟನ್ನು ಚೇಂಜ್ ಮಾಡಿದರು. ದೇ ವರ್ ನಾಟ್ ರೆಡಿ ಫಾರ್ ದ ಮ್ಯಾರೇಜ್. ನಾನು ಜಗನ್ನಿವಾಸ್ ರಾವ್ಗೆ ಆ ಟೈಮಲ್ಲಿ ಕಾಲ್ ಮಾಡಿದ್ದೆ. ಆವಾಗ ಅವರು ನನ್ನ ಹತ್ರ ಹೇಳಿದರು, ಅದು ನಮ್ಮ ಮಗು ನಮ್ಮದೇ ಅಲ್ಲ, ಹುಡುಗಿ ಸರಿ ಇಲ್ಲ ಅಂತ ಹೇಳಿದರು. DNA ರಿಪೋರ್ಟ್ ಬರಲಿ, ಅದರ ನಂತರ ಮಾಡುವ ಅಂತ ಹೇಳಿದರು, ಮದುವೆ ಮಾಡಿಸುವ ಅಂತ. DNA ರಿಪೋರ್ಟಲ್ಲಿ ಮಗು ಕೃಷ್ಣ ಜೆ ರಾವ್ ಅದು ಅಂತ ಹೇಳಿ ಗೊತ್ತಾಯಿತು. ಅದರ ನಂತರ ಹೇಳಿದರು ನಮ್ಮ ಮಗನಿಗೆ ಮದುವೆ ಆಗಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ. ಅದರ ನಂತರ ಅವನು ಜೈಲಿಂದ ಹೊರಗೆ ಬಂದ. ಬೇಲ್ ಮೇಲೆ ಹೊರಗೆ ಬಂದಾಗ ಆ ಸಂದರ್ಭದಲ್ಲಿ ನಮ್ಮ ಹತ್ರ ಏನು ಹೇಳಿದರು, ಇನ್ನು ಮುಂದಕ್ಕೆ ನೀವು ಹೋರಾಟ ಅದೆಲ್ಲ ಏನು ಮಾಡ್ಲಿಕ್ಕೆ ಹೋಗಬೇಡಿ, ಯಾಕೆಂದರೆ ನಾವು ಅದನ್ನು ಸೇರಿಕೊಂಡು ಸರಿ ಮಾಡ್ತೀವಿ ಅಂತ ಹೇಳಿದರು. BJP ಪಕ್ಷದಲ್ಲಿ ಈ ಜಗನ್ನಿವಾಸ್ ರಾವ್ ಇದ್ದವರು ಅವ್ರಿಗೆ ಬರೀ ಒಂದು ನೋಟಿಸ್ ಕೊಟ್ಟು ಜನರ ಕಣ್ಣಿಗೆ ಮಣ್ಣನ್ನು ಎರಚಿದ್ರು. ಇಲ್ಲಿ ಈ ಶ್ರೀಮಂತರಿಗೆ ಏನಂದ್ರೆ ಬಡವರ ಮಕ್ಕಳು ಒಂದು ಭೋಗದ ವಸ್ತಾಗಿದೆ. ಅವ್ರು ಹೇಳ್ತಾರೆ ಈ ಮಗುವನ್ನು ಸಾಂತ್ವನ ಕೇಂದ್ರಕ್ಕೆ ಬಿಡಬೇಕು. ನನ್ನ ಹತ್ರ ರೆಕಾರ್ಡ್ ಇದೆ, ನಾನು ಯಾವುದು ರೆಕಾರ್ಡ್ ಇಲ್ಲದೆ ಮಾತಾಡೋದಿಲ್ಲ. ಈ ಮೀಡಿಯೇಟರ್ಸ್ ಯಾರಿದ್ದಾರೆ, ಏನು ಮಾತಾಡಿದ್ದಾರೆ, ಅದರ ರೆಕಾರ್ಡ್ ನನ್ನ ಹತ್ರ ಇದೆ. ಅದು ನೆಕ್ಸ್ಟ್ ನಾನು ರಿಲೀಸ್ ಮಾಡ್ತೇನೆ. ಸಾಂತ್ವನ ಕೇಂದ್ರಕ್ಕೆ ಮಗುವನ್ನು ಬಿಡಬೇಕು, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂದ್ರೆ ಈ ಹುಡುಗಿಯನ್ನು ಅದರ ನಂತರ ಅವನು ಮದುವೆ ಆಗ್ತಾನಂತೆ. ಥರ್ಡ್ ಪಾಯಿಂಟ್ ಏನಂದ್ರೆ ಮದುವೆ ಆದ ಮೇಲೆ ಡೈವೋರ್ಸ್ ಕೊಡ್ತಾನಂತೆ, ಇಮಿಡಿಯೇಟ್. 50 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾನಂತೆ. ಅವನ ಕೇಸನ್ನು ಮದುವೆ ಆಗುವ ಮೊದಲು ಡಿಸ್ಪೋಸ್ ಮಾಡಬೇಕಂತೆ. ಸೊ ಇದು ಯಾವ ರೀತಿಯ ನ್ಯಾಯ ಅಂತ ಗೊತ್ತಿಲ್ಲ. ದುಡ್ಡು ಯಾರು ಕೇಳ್ತಾ ಇದ್ದಾರೆ ಅಂತಾನೂ ಗೊತ್ತಿಲ್ಲ. ನಮಿತನಿಗಾಗ್ಲಿ ಪೂಜಳಿಗಾಗ್ಲಿ ಅವರ ಕುಟುಂಬಕ್ಕೆ ಇವರ ಈ ದುಡ್ಡು ಅಗತ್ಯ ಇಲ್ಲ. 50 ಲಕ್ಷ 8 ಲಕ್ಷ ಮಗುವಿದು ವ್ಯಾಲ್ಯೂ ಅವ್ರ ಪ್ರಕಾರ. 50 ಲಕ್ಷ ಈಗ ಇವರಿಬ್ಬರದ್ದು, ಈಗ ಇಷ್ಟೆಲ್ಲ ಹೋರಾಟ ಗಲಾಟೆ ಎಲ್ಲ ಆಗ್ತಾ ಇದೆ, 50 ಲಕ್ಷ ರೂಪಾಯಿ ಅವರು ಕೊಡ್ತಾರಂತೆ. ಈ ಸಂದರ್ಭದಲ್ಲಿ ನಾನೊಂದು ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. 50 ಲಕ್ಷ ರೂಪಾಯಿ ನಾನು ಕೃಷ್ಣ ಜೆ ರಾವ್ ಜಗನ್ನಿವಾಸ್ ರಾವ್ಗೆ ಕೊಡ್ತೇನೆ. ಮದುವೆ ಆಗಲಿ, ನಮಿತನ ಮನೆಗೆ ಅವನು ಮನೆಯಳಿಯಾಗಿ ಬರಲಿ. 50 ಲಕ್ಷ ರೂಪಾಯಿ ಮಾತಾಡ್ತಾ ಇದ್ದಾನಲ್ಲ, ಇವರು ಹೊಡೆಯುವ ಮಾತನ್ನು ಮಾತಾಡ್ತಾ ಇದ್ದೇನೆ, ನಾನು ಒಂದು ಮಾಡುವ ಮಾತನ್ನು ಮಾತಾಡ್ತಾ ಇದ್ದೇನೆ. 50 ಲಕ್ಷ ರೂಪಾಯಿ ನಾನು ಕೊಡ್ತೇನೆ ಜಗನ್ನಿವಾಸ್ ರಾವ್ ಅವನ ಹೆಂಡತಿಗೆ. ಅವರ ಮಗನನ್ನು ನಮಿತನ ಮನೆಗೆ ಮನೆಯಳಿಯಾಗಿ ಕಳಿಸ್ಲಿ, ಮದುವೆ ಮಾಡಿಸ್ಲಿ. ಇವತ್ತು ಪೂಜಾ ಇಲ್ಲಿ ಮಾಸ್ಕ್ ಹಾಕಲಿಲ್ಲ, ಇನ್ನು ಮುಂದೆ ಪೂಜಾ ಮಾಸ್ಕ್ ಹಾಕುವುದಿಲ್ಲ. ಒಂದು ಹೆಣ್ಣಿಗೆ ಈ ಸಮಾಜದಲ್ಲಿ ಬದುಕುವ ಹಕ್ಕಿದೆ. ಕಾನೂನು ರೀತಿಯಾಗಿ ಏನೆಲ್ಲ ಆಗಬೇಕು ಅದು ಖಂಡಿತ ಆಗೇ ಆಗ್ತದೆ. ಆದರೆ ಸಾಮಾಜಿಕ ನ್ಯಾಯ ಅಂತ ಹೇಳುವಂಥದ್ದು ಒಂದಿದೆ. ಸಾಮಾಜಿಕ ನ್ಯಾಯ ಅನ್ನೋದು ಒಂದಿದೆ. ಕಾನೂನಲ್ಲಿ ಏನಾಗ್ತದೆ ಅಂತ ನಾನು ನಿಮಗೆ ಹೇಳ್ತೇನೆ. ನೆಕ್ಸ್ಟ್ ಈಗ ನಮ್ಮ ಮೇಲೆ ಸ್ಟೇ ತರಬಹುದು, ನಾವಿನ್ನು ಮುಂದೆ ಮಾತಾಡಬಾರ್ದು ಅಂತ ಹೇಳಿ. ನಾನು ಜೈಲು ಹೋಗ್ಲಿಕ್ಕೂ ರೆಡಿ, ನಮಿತಾನು ರೆಡಿ, ಪೂಜಾ ಸಹ ರೆಡಿ. ಲೈಫ್ ಅವ್ರದ್ದು ಬರ್ಬಾದಾಗಿ ಆಗಿದೆ, ಅವರೊಟ್ಟಿಗೆ ನಾವು ನಿಲ್ಬೇಕಷ್ಟೇ. ನಾನು ನಿಲ್ತೇನೆ. ಸ್ಟೇಟ್ ಅಂದ್ರೆ ಹೇಗೆ ವೇಕೇಟ್ ಮಾಡಬೇಕು ಅಂತಾನೂ ಗೊತ್ತಿದೆ. ಈಗ ಮದುವೆ ಆಗುದಿಲ್ಲಲ್ಲ, ಬೇಲ್ ಕ್ಯಾನ್ಸಲ್ ಮಾಡ್ತೇವೆ, ಸೆಕೆಂಡ್ ಸ್ಟೆಪ್. ಪ್ರಭಾಕರ್ ಭಟ್ರು ಎಲ್ಲ ಕಡೆ ಹೇಳ್ತಾರೆ ಹಿಂದೂಗಳು ಮಕ್ಕಳು ಮಾಡಿ ಅಂತ. ಅವ್ರು ಇದನ್ನು ಹೇಳಲಿಲ್ಲ, ಮದುವೆ ಆಗಿ ಮಕ್ಕಳು ಮಾಡಿ ಅಂತ ಹೇಳಲಿಲ್ಲ. ಹಾಗಾಗಿ 24 ತಾರೀಕು ಜನವರಿಯಲ್ಲಿ ಕಲ್ಲಡ್ಕದಲ್ಲಿ ನಾವು ನಾಮಕರಣ ಶಾಸ್ತ್ರವನ್ನು ಇಟ್ಕೊಂಡಿದ್ದೇವೆ ಅಲ್ಲ. ಮಗುವಿನ ಐಡೆಂಟಿಟಿ ಬೇಕಲ್ಲ. ಇವನು ಮದುವೆ ಆಗುದಿಲ್ಲ ಅಂತ ಹೇಳಿದ್ರೆ ಮಗುವಿಗೆ ಐಡೆಂಟಿಟಿ ಇಲ್ವಾ? ಅದು ಕೋರ್ಟ್ ಕೊಡ್ತದೆ. DNA ಟೆಸ್ಟ್ ಆಗಿದೆ, ಕೃಷ್ಣ ರಾವೇ ಅವನ ಅಪ್ಪ ಅಂತ ಹೇಳಿ ಪ್ರೂವ್ ಆಗಿದೆ. ಇನ್ನು ಮುಂದಕ್ಕೆ ಅವನು ಮದುವೆ ಆಗುದಿಲ್ಲ ಅಂತ ಹೇಳಿದ್ರೆ 10 ವರ್ಷ ಜೈಲಲ್ಲಿ ಇರಲಿ, ತೊಂದರೆ ಇಲ್ಲ. ಸಾಮಾಜಿಕ ನ್ಯಾಯದಲ್ಲಿ ನಾನು ಏನ್ ಕೇಳ್ತಾ ಇದ್ದೇನೆ ಅಂದ್ರೆ, ಅವನು ಅವಳೊಟ್ಟಿಗೆ ಬಾಳ್ವೆ ಮಾಡ್ತಾನ ಇಲ್ವಾ ಅದೆಲ್ಲ ಮತ್ತೆ ಪ್ರಶ್ನೆ. ಇಬ್ರು ತಪ್ಪು ಮಾಡಿದ್ದಾರೆ. ಈ ತಪ್ಪಿಗೆ ಪ್ರಾಯಶ್ಚಿತವಾಗಿ ಮಗು ಹುಟ್ಟಿದೆ. ಹಾಗಾಗಿ ಪೂಜಾರಿಗೆ ಇನ್ನು ಪೂಜಾ ಯಾರು, ನಮಿತಾ ಯಾರು ಇಡೀ ಲೋಕಕ್ಕೆ ಗೊತ್ತಿದೆ. ಐಡೆಂಟಿಟಿಯನ್ನು ಮುಖ ಮುಚ್ಚಿಕೊಂಡು ಕುತ್ಕೊಂಡು ಸಾಯುವವರೆಗೆ ಅವನು ಮದುವೆ ಆಗುದಿಲ್ಲ. ಇವನು ಮುಖಕ್ಕೆ ಮಾಸ್ಕ್ ಹಾಕೊಂಡು ಬುರ್ಕ ಹಾಕೊಂಡು ತಿರ್ಗ್ಬೇಕಾ? ಅವಳಿಗೆ ಅವಳ ಐಡೆಂಟಿಟಿ ಇಲ್ವಾ? 86% ಮಾರ್ಕ್ ತೆಗೆದಿದ್ದಾಳೆ ಅವಳು ಕಲಿತ ಕೋರ್ಸ್ ಇಲ್ಲಿ, ಫೈನಲ್ ಇಯರ್ ಅಲ್ಲಿ ಇದ್ದಾಳೆ.
ಅವಳಿಗೆ ಬದುಕನ್ನು ಹೇಗೆ ಕಟ್ಕೊಳ್ಬೇಕು ಅವಳಿಗೂ ಗೊತ್ತುಂಟು. ಆದರೆ ನಾವೆಲ್ಲರೂ ಈ ಸಮಾಜದಲ್ಲಿದ್ದೇವೆ. ಸಮಾಜದಲ್ಲಿ ಮದುವೆ ಅನ್ನೋದು ಒಂದು ತುಂಬಾ ಶ್ರೇಷ್ಠವಾದ ಒಂದು ಸ್ಥಾನಮಾನ ಇದೆ ಅದಕ್ಕೆ. ಅವನು ಮದುವೆ ಆಗಲಿ, ಮದುವೆ ಆದ ಮೇಲೆ ಒಂದು ವೇಳೆ ಅವನಿಗೆ ಸರಿ ಹೋಗ್ಲಿಲ್ಲ ಅಂತಾದ್ರೆ, ಹೆಂಡತಿ ಜೊತೆ ಸಂಸಾರ ಮಾಡಲಿಕ್ಕೆ ಆಗುದಿಲ್ಲ ಅಂತಾದ್ರೆ, ಅದ್ರ ನಂತರ ಅದಕ್ಕೆ ಆದ ಕಾನೂನಲ್ಲಿ ಬೇಕಾದಷ್ಟು ವ್ಯವಸ್ಥೆಗಳಿದೆ, ಅದು ಮತ್ತೆ ಮಾತಾಡುವಂಥದ್ದು. ಇವರು ಅನ್ಕೊಂಡಿದ್ದಾರೆ ಇವರಿಗೆಲ್ಲ ಇವನಿಗೆ ಅಪ್ಪನಿಗೆಲ್ಲ ಅಭ್ಯಾಸ ಇರ್ಬೋದು, 1,500 ರೂಪಾಯಿ 2,000 ಕೊಟ್ಟು ಹೆಣ್ಣು ಮಕ್ಕಳೊಟ್ಟಿಗೆ ಮಜಾ ಮಾಡಿಕೊಂಡು ಇರುವಂಥದ್ದು. ಹಾಗಾಗಿ ಈಗ ಇಲ್ಲಿವರೆಗೆ ಕುತ್ತಿಗೆವರೆಗೆ ಬಂದಿದೆ. ಅದಕ್ಕೆ ಇವತ್ತು 50 ಲಕ್ಷದ ವಿಷಯ ಮಾತಾಡ್ತಾ ಇದ್ದಾನೆ. ಕನ್ನಡಕದಲ್ಲಿ ಈ ಪ್ರತಿಭಟನೆ ಏನಿದೆ ಅಲ್ಲಿಂದ ಸ್ಟಾರ್ಟ್. ಇನ್ನು ಯಾವ ನಾಡಿನಲ್ಲಿದ್ದ ಎಲ್ಲ ಜನರು, ಹಿಂದೂ, ಮುಸ್ಲಿಂ, ಕ್ರೈಸ್ತರು, ಜೈನರು, ಯಾರೆಲ್ಲ ಈ ಊರಿಗೆ ಸಂಬಂಧಪಟ್ಟವರಿದ್ದಾರೆ, ದಯವಿಟ್ಟು ಈ ಹೆಣ್ಣುಮಗಳೊಟ್ಟಿಗೆ ನಿಲ್ಲಿ. ನಿಮ್ಮ ದುಡ್ಡು ನಮಗೆ ಬೇಡ. ಈ ಜಗನ್ನಿವಾಸ್ ರಾವನ್ನು ಅಥವಾ ಕೃಷ್ಣರಾವನ್ನು ಅಥವಾ ಅವನ ಅಮ್ಮನನ್ನು ಎಲ್ಲಿಯಾದ್ರೂ ಸಾಮಾಜಿಕವಾಗಿ ಎಲ್ಲಿಯಾದ್ರೂ ಸಂಘ ಸಂಸ್ಥೆಗಳಲ್ಲಿ ಅವನಿಗೆ ಹುದ್ದೆ ಕೊಟ್ಟಿದ್ದು ಅಂತ ಗೊತ್ತಾದ್ರೆ ಅಲ್ಲೇ ಬಂದು ನಾವು ಪ್ರತಿಭಟನೆಯನ್ನು ಮಾಡ್ತೇವೆ. ಹೀಗೆ ಪ್ರೆಸ್ ಮಾಡಿಕೊಂಡು ಹೇಳ್ತಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೇವೆ. ಎಲ್ಲಿವರೆಗೆ ಅವನ ಕುತ್ತಿಗೆಗೆ ತಾಳಿ ಕಟ್ಟುವುದಿಲ್ವಾ ಅಲ್ಲಿವರೆಗೆ ನಾವು ಈ ಹೋರಾಟವನ್ನು ಮಾಡ್ತೇವೆ. ಒಂದು ಹುಡುಗಿಯನ್ನು ಮಂಚದವರೆಗೆ ಕರ್ಕೊಂಡು ಹೋಗ್ತಾನೆ ಅಂತ ಆದ್ರೆ ಅಲ್ಲಿವರೆಗೆ ಅವನಿಗೆ ಆಗ್ತದೆ ಅಂತ ಆದ್ರೆ, ಈಗ ಸಂಸಾರ ಮಾಡ್ಲಿಕ್ಕೆ ಏನ್ ತೊಂದರೆ ಅವನಿಗೆ? ಯಾಕೆ ಯಾರು ಮುಖಂಡರು ಮಾತಾಡ್ತಾ ಇಲ್ಲ? ಕನ್ನಡಕ ಪ್ರಭಾಕರ್ ಭಟ್ರು ಅವರಿಗೆ ಇಷ್ಟು ದೊಡ್ಡ ಭಾಷಣ ಬಿಗಿತಾರೆ, ಸರಿ ಮಾಡ್ಬೋದಿತ್ತಲ್ಲ, ಮಾತಾಡ್ಬೋದಿತ್ತಲ್ಲ. ತುಳುನಾಡಿನ ಜನತೆ ಹತ್ರ ಇಷ್ಟೇ ಕೇಳೋದು, ನಮ್ಗೆ ಜಾತಿ ಧರ್ಮ ಯಾವುದು ಬೇಡ, ಎಲ್ಲ ನೋಡಿ ಆಯ್ತು. ಎಲ್ಲ ಭಾಷಣಕ್ಕೆ ಮಾತ್ರ ಸೀಮಿತ, ಎಲೆಕ್ಷನ್ಗೆ ಮಾತ್ರ ಸೀಮಿತ, ರಾಜಕೀಯ ಮಾಡಲಿಕ್ಕೆ ಮಾತ್ರ ಈ ಧರ್ಮ ಜಾತಿ ಸೀಮಿತ ಆಗಿರುವಂಥದ್ದು. ನಮಿಗನೊಟ್ಟಿಗೆ ಅವರ ಸಮುದಾಯದವರು, ಈ ಊರಿನವರು ಯಾಕೆ ಬರ್ತಾ ಇಲ್ಲ? ಮೊನ್ನೆ ಒಬ್ರು ಫೋನ್ ಮಾಡಿ ಹೇಳ್ತಾರೆ ಇವರಿಗೆ 50 ಲಕ್ಷ ತಕೊಳ್ಳುವ, ಸುಮ್ಮನಿರುವ ಅಂತ. ನಮಿತನಿಗೂ ಒಂದು ಫ್ಯೂಚರ್ ಇದೆ. ಅವಳು ನಾಳೆ ದಿನ ಒಂದು ವೇಳೆ ಇವನಿಗೆ ಸರಿ ಹೋಗ್ಲಿಲ್ಲ ಅಂತಂದ್ರೆ, ಈಗ ಎಷ್ಟೋ ಜನ ಡಿವೋರ್ಸ್ ಆಗ್ತಾರೆ, ಮತ್ತೆ ಮದುವೆ ಆಗ್ತಾರೆ, ಮತ್ತೆ ಸಂಸಾರ ಮಾಡ್ತಾರೆ. ಅವಳಿಗೆ ಒಂದು ಫ್ಯೂಚರ್ ಇದೆ. ಇವನು ಈ ಕಡೆ ಮದುವೆ ಆಗುದಿಲ್ಲ ಹೇಳೋದು, ಈ ಕಡೆ ಹಣದ ಆಮಿಷ ತೋರಿಸುವುದು. ಹಣದ ಆಮಿಷ ಇರ್ಬೇಕಂತಾದ್ರೆ ಆ ದಿನ 8 ಲಕ್ಷ ಕೊಡ್ತೇನೆ, ದುಡ್ಡು ಕೇಳಿದಷ್ಟು ಕೊಡ್ತೇವೆ ಅಂತ ಹೇಳುವಾಗ ಇವರೆಲ್ಲ ಒಪ್ಕೊಳ್ಬೇಕಿತ್ತು. ಇವ್ರದ್ದು ಏನೂ ಬೇಡ, ಆಸ್ತಿ ಬೇಡ, ಪಾಸ್ತಿ ಬೇಡ, ಏನೂ ಬೇಡ. ಅವನು ಸಾಮಾಜಿಕವಾಗಿ ನ್ಯಾಯ ಕೊಡಿಸ್ಲಿ, ಕಾನೂನಾತ್ಮಕವಾಗಿ ಏನ್ ನ್ಯಾಯ ಕೊಡಿಸ್ಬೇಕು ಅದು ಕೋರ್ಟ್ ಕೊಡ್ತದೆ. ಈ ಹುಡುಗಿ ಮೊನ್ನೆ ಶನಿವಾರ ದಿನ ಸುಸೈಡ್ ಮಾಡ್ಲಿಕ್ಕೆ ಹೋಗಿದ್ದಾಳೆ. ನಮಿತಾ ನನಗೆ ಫೋನ್ ಮಾಡಿ ಹೇಳಿದ್ರು, ಪ್ರತಿ ದಿನ ಸಾಯ್ತಾ ಇದ್ದಾರೆ ಈ ಫ್ಯಾಮಿಲಿ, ಇವರ ದುಡ್ಡು ಯಾರಿಗೆ ಬೇಡ. ಮತ್ತೆ ಅವಳ ಮುಖ ಎಲ್ಲ ನೀವು ಬ್ಲರ್ ಮಾಡುದು ಅಗತ್ಯ ಇಲ್ಲ. ಸ್ವ ಇಚ್ಛೆಯಿಂದ ಧೈರ್ಯದಲ್ಲಿ ಅವಳು ಬಂದಿಲ್ಲಿ ಕುತ್ಕೊಂಡಿದ್ದಾಳೆ. ಬಿಕಾಸ್ ಲೈಫ್ ಏನಿದೆ ಅದು ಇವತ್ತು ನಾಳೆಗೆಲ್ಲ. ಅವನು ಯಾರು ಇವಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ? ಇವಳ ಲೈಫನ್ನು ಇವಳು ಲೀಡ್ ಮಾಡ್ಬೇಕು. ಅದಕ್ಕೆ ಮಾಧ್ಯಮದವ್ರ ಹತ್ರ ಹೇಳಿದ, ಅವಳ ಪರ್ಮಿಷನ್ ಇದ್ದು ಅವಳು ಹೇಳಿದಾಳೆ ನಾನು ಲೈಫನ್ನು ಫೇಸ್ ಮಾಡ್ತೇನೆ ಅಂತ ಹೇಳಿದಕ್ಕೆ ಇವತ್ತು ಬಂದಿಲ್ಲಿ ಕುತ್ಕೊಂಡಿದ್ದಾಳೆ. ನಮ್ಮ ಹಿಂದುತ್ವ ಇದನ್ನೇ ಕಲಿಸುದ ನಮ್ಗೆ? ನಮ್ಮ ಹಿಂದುತ್ವ ಇದನ್ನೇ ಹೇಳಿದ್ದ? ನಮ್ಮ ಹಿಂದೂ ಸಮಾಜದಲ್ಲಿ ಇಷ್ಟು ಜನ ಇದ್ದು ಯಾರು ಇಲ್ಲದಾಗೆ ಆಗಿದೆಲ್ಲ ಇವತ್ತು. ನಾನು ಕೇಳ್ತಾ ಇದ್ದೇನೆ, ನಾಳ್ದು ಅವಳದು ಏನು ಕ್ರೆಡಲಿಂಗ್ ಸೆರೆಮನಿ ಇದೆ, ನಮಗೆ ಜಾತಿ ಧರ್ಮ ಬೇಡ, ಎಲ್ಲ ಸಮುದಾಯದವರು ಬನ್ನಿ. ಫಸ್ಟಿಗೆ ನಿಂತದ್ದು ಮುಸಲ್ಮಾನರೇ. ಪ್ರತಿಯೊಂದು ವಿಷಯವನ್ನು ದುಡ್ಡಲ್ಲಿ ತುಲನೆ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ನಾಳೆ ಇವಳಿಗೆ 50 ಲಕ್ಷ ಕೊಟ್ಟ, ಇನ್ನ ನೆಕ್ಸ್ಟ್ ಇನ್ನೊಬ್ಬಳಿಗೆ ಬಸರಿ ಮಾಡಿ ಅವನು ಮತ್ತೊಂದು 50 ಲಕ್ಷ ಕೊಡ್ತಾನೆ. ಇವನ ಮನೆ ಒಳಗೆ ಒಂದು ಹೆಣ್ಣು ಮಗಳನ್ನು ಇಟ್ಕೊಂಡು, ಪ್ರಾಯಕ್ಕೆ ಬಂದ ಹೆಣ್ಣು ಮಗಳನ್ನು ಇಟ್ಕೊಂಡು ಇನ್ನೊಂದು ಹೆಣ್ಣು ಮಗಳ ಲೈಫನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಬಂದಿದ್ದಾನೆ. ಇನ್ನು ನಮ್ಮ ಹತ್ರ ಯಾರು ಮಾತಾಡಿದ್ರು, ಯಾರು ಏನು ಮಾಡಿದ್ರು ನಾವಂತೂ ಕೇರ್ ಮಾಡುವುದಿಲ್ಲ. ಇವರಿಗೆ 100%, ನಾನೊಬ್ಬಳಲ್ಲ, ನನ್ನ ಹಿಂದೆ ತುಂಬಾ ಜನ ಇದ್ದಾರೆ. ತುಂಬಾ ಜನ ಪ್ರತಿಭಟನೆ ಹೋರಾಟಕ್ಕೆ ರೆಡಿ ಆಗಿದ್ದಾರೆ. ಅವನ ಮನೆಗೆ ಹೋಗುವ ಅಂತ ಹೇಳಿದ್ದಾರೆ, ಅಲ್ಲಿ ಹೊರಗಡೆಗೆ ಚಪ್ರ ಹಾಕಿ ಕುತ್ಕೊಳ್ಳುವ ಅಂತ ಹೇಳಿದ್ದಾರೆ. ಇವನ್ ತಾಕತ್ತಿದ್ರೆ ಇವನ್ ಏನೆಲ್ಲ ಇವನ್ಗೆ ಮಾಡ್ಲಿಕ್ಕೆ, ಇವನ ದುಡ್ಡಿನ ಬಲದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಉಂಟು ಇವನ್ ಮಾಡ್ಲಿಕ್ಕೆ. ಅವಳು ಸಂತ್ರಸ್ತೆ ಅಲ್ಲ, ಅವಳು ಬದುಕಬೇಕು. ಇಲ್ಲಿ ಬರ್ತಾರೆ, ಮತ್ತೆ ಒಂದು ದಿನ ಸ್ಟೇಟಸ್ ಹಾಕ್ತಾರೆ ಸತ್ರೆ, ಮಿಸ್ ಯು ಪೂಜಾ ಅಂತ ಹೇಳಿ, ಅವಳ ಮಗು ಅವಳದು ಅಷ್ಟೇ. ಇಲ್ಲಿ ಆಗುದಷ್ಟೇ,
ಕ್ಯಾಂಡಲ್ ಇಟ್ಕೊಂಡು ಗಲ್ಲಿಗಳಲ್ಲಿ ಪ್ರತಿಮೆ ಮುಂದೆ ಪ್ರತಿಭಟನೆಗಳು ಮಾಡ್ತಾರೆ. ಅದು ಬೇಡ, ಅವಳಿಗೆ ಬದುಕ್ತಾಳೆ, ಅವಳಿಗೆ ಧೈರ್ಯ ಇದೆ. ಒಂದು ಸ್ಟೂಡೆಂಟ್ ಒಂದು 86 ಏನೋ ಒಂದು ತಪ್ಪು, ಈ ಸಮಾಜದಲ್ಲಿ ಎಂತೆಂಥವರು ಯಾವ ರೀತಿ ಬದುಕ್ತಾ ಇದ್ದಾರೆ. ಮರ್ಡರ್ ಮಾಡಿದವರು, ರೇಪ್ ಮಾಡಿದವರು ರಾಜಾರೋಷವಾಗಿ ತಿರುಗ್ತಾ ಇದ್ದಾರೆ. ಅವನನ್ನು 8 ವರ್ಷ ಪ್ರೀತಿ ಮಾಡಿ ಅವನ ಮೇಲೆ ವಿಶ್ವಾಸ ನಂಬಿಕೆ ಇಟ್ಟು ಏನೋ ಒಂದು ಆಗಿದೆ, ಅವಳಿಗೆ ಗೊತ್ತಾಗ್ಲಿಲ್ಲ ಅಷ್ಟೇ. ಬೇರೆ ಹುಡುಗಿಯರು ಅದೇ ಟ್ಯಾಬ್ಲೆಟ್ ತಕೊಂಡು ಏನೋ ಒಂದು ಮಾಡ್ತಾ ಇದ್ರು, ಆ ಸ್ಮಾರ್ಟ್ನೆಸ್ ಅವಳಲ್ಲಿ ಇರಲಿಲ್ಲ. ಮತ್ತೆ ಹೇಳ್ತಾರೆ ಮುಸಲ್ಮಾನರ ಹೆಲ್ಪ್ ತಗೊಳ್ಬೇಡಿ, ನೀವು ಅವರನ್ನು ಯಾಕೆ ಕರೆದದ್ದು? ಮುಸಲ್ಮಾನರು ಈ ಪ್ರತಿಭಟನೆಗೆ ಬಂದದಕ್ಕೆ, ನೀವು ಅವರೊಟ್ಟಿಗೆ ಪ್ರತಿಭಟನೆಗೆ ಕೂತ್ಕೊಂಡಕ್ಕೆ ನಾವು ಹಿಂದೂ ಸಮಾಜದ ಈ ಹೇಳ್ತಾರೆ ಸಮಾಜದವರು ನಿಮ್ಮೊಟ್ಟಿಗೆ ಬರುವುದಿಲ್ಲ ಅಂತ. ಇವರಿಗೆ ನಾಚಿಕೆ ಆಗಬೇಕು, ಇವರು ಬರಲಿಲ್ಲ ಅಂತ ಹೇಳಿ ಇವರು ಮುಸಲ್ಮಾನರ ಹತ್ರ ಹೋಗಿದ್ದಲ್ಲ. ನಾನು ಈ ಮೂಲಕ ಮುಸಲ್ಮಾನರಿಗೆ ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಪ್ಲೀಸ್ ಬನ್ನಿ, ನಮಗೆ ಹೆಲ್ಪ್ ಮಾಡಿ. ನಮ್ಮ ಸಮಾಜದಲ್ಲಿ ಯಾರು ನಮಗೆ ಹೆಲ್ಪ್ ಮಾಡುವವರು ಇಲ್ಲ, ಯಾರು ಇದರ ಬಗ್ಗೆ ಮಾತಾಡಿದವರು ಇಲ್ಲ. ಇವತ್ತು ನಾನು ಹೇಳ್ತಾ ಇದ್ದೇನೆ, ಮಾತಾಡಿದವರು ಇಲ್ಲ, ಯಾರು ಇಲ್ಲ ಅಂತ. ಯಾರು ಇದ್ದೀರಿ ಬಂದು ಪ್ರೆಸ್ ಮಾಡಿ, ನಾವಿದ್ದೇವೆ, ನಾವಿದು ಹೆಲ್ಪ್ ಮಾಡಿದ್ದೇವೆ, ನಾವು ಈ ರೀತಿ ಸಹಾಯ ಮಾಡಿದ್ದೇವೆ ಅಂತ ಹೇಳಿ. ಕಲ್ಲಡ್ಕ ಪ್ರಭಾಕರ್ ಭಟ್ರು ಪ್ರತಿ ಸಲ ಹೇಳ್ತಾರೆ ಹಿಂದೂಗಳಿಗೆ, ಮಕ್ಕಳು ಮಾಡಿ, ತುಂಬಾ ಮಕ್ಕಳು ಮಾಡಿ, ಮುಸಲ್ಮಾನಕ್ಕಿಂತ ಜಾಸ್ತಿ ಮಕ್ಕಳು ಮಾಡಿ ಅಂತ. ಅವರು ಹೇಳಲಿಲ್ಲ ಮದುವೆ ಆದ ಮೇಲೆ ಮಕ್ಕಳು ಮಾಡಿ ಅಂತ ಹೇಳಲಿಲ್ಲ. ಕೃಷ್ಣರಾವ್ ಅವನದೇ ಒಂದು ಶಿಷ್ಯ ಅಲ್ಲ, ಅದನ್ನು ಅವನು ಪರಿಪಾಲನೆ ಮಾಡಿದ್ದಾನೆ, ಪರಿಪಾಲನೆ ಮಾಡಿ ಈಗ ಮಕ್ಕಳು ಮಾಡಿದ್ದಾನೆ. ಕಲ್ಲಡ್ಕದಲ್ಲಿ ನಾನು ಇನ್ನೊಂದು ಪ್ರೆಸ್ ಕರೆದು ನಿಮಗೆ ಟೈಮ್, ಡೇಟ್, ವೆನ್ಯೂ ಎಲ್ಲ ಹೇಳ್ತೇನೆ. 24ಗೆ ನಾನು ಇಟ್ಕೊಂಡಿದ್ದೇನೆ. ಈಗ ಕಲ್ಲಡ್ಕ ಪ್ರಭಾಕರ್ ಭಟ್ರು ಜವಾಬ್ದಾರಿ ತಗೊಳ್ಬೇಕು. ಹಿಂದೂ ಹೆಣ್ಣು ಮಗಳು, ಅದು ಬೇರೆ ಧರ್ಮದಲ್ಲ, ಬೇರೆ ಧರ್ಮದ ಹೆಣ್ಣು ಮಗಳಲ್ಲ, ಹಿಂದೂ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ. ಅವರದೇ ಶಿಷ್ಯನಿಂದ ಕರೆಸಿ ಬುದ್ಧಿ ಹೇಳಿ ಒಂದು ಮದುವೆ ಆಗಿ ಮಾರೆ ಅಂತ ಹೇಳ್ಬೋದಲ್ಲ, ಅದು ದೊಡ್ಡ ವಿಷಯವ? ಅಷ್ಟೊಂದು ದೊಡ್ಡ ಲೀಡರ್ ಅವರು. ಒಂದು ಹುಡುಗನನ್ನು ಸರಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತಂದ್ರೆ ಯಾವ ಹಿಂದೂ ಸಮಾಜವನ್ನು ಸರಿ ಮಾಡುವವರು? ಇವ್ರಿಗೆಲ್ಲ ಯೋಗ್ಯತೆ ಇದರಲ್ಲಿ ಗೊತ್ತಾಗ್ತದೆ. ಇವರು ಬರೀ ಭಾಷಣ ಹೇಳ್ಕೊಂಡು ಈ ಬ್ಯಾಕ್ವರ್ಡ್ ಹುಡುಗರೆಲ್ಲ ಇರ್ತಾರಲ್ಲ, ಅವರ ತಲೆ ಹಾಳು ಮಾಡಿಕೊಂಡು ಅವರನ್ನು ಜೈಲಿಗೆ ಕಳಿಸೋದು ಮಾತ್ರ ಕೆಲಸ. ಎಲೆಕ್ಷನ್ ಟೈಮಲ್ಲಿ ಅವರನ್ನು ಇವರು ಕೊಳ್ಳೋದು, ಇವರನ್ನು ಅವರು ಕೊಳ್ಳೋದು. ಈ ಪ್ರೆಸೆಂಟ್ ಕಮಿಷನರ್ ಬಂದ ಮೇಲೆ ಎಲ್ಲ ಸರಿಯಾಗಿದೆ. ಈಗ ಫಸ್ಟಿಗೆ ಲೀಡರ್ಸ್ಗಳನ್ನು ತೆಗೆದು ಒಳಗಾಕ್ಬೇಕು, ಈಗ ಅದನ್ನು ಮಾಡ್ತಾ ಇದ್ದಾರೆ ಅವರು. ಅವರ ಮೇಲೆ ಕೇಸ್ ಆಗ್ತಾ ಇದೆ, ಹಾಗಾಗಿ ಈಗ ಮುಚ್ಕೊಂಡಿದ್ದಾರೆ. ಈಗ ಕಲ್ಲಡ್ಕ ಪ್ರಭಾಕರ್ ಅವರ ಯೋಗ್ಯತೆ ಉಂಟು ಅಂತಾದ್ರೆ ಈ ಹುಡುಗಿ ಮತ್ತೆ ಹುಡುಗನಿಗೆ ಮದುವೆ ಮಾಡಿಸ್ಬೇಕು. ತಾಕತ್ತಿಲ್ಲ ಅಂತಾದ್ರೆ ಅವ್ರು ಯಾವ ಸೀಮೆ ಲೀಡರ್ ಅವರು, ಹಿಂದೂ ಲೀಡರ್ ಅವರು, ಅವರನ್ನು ಹೇಗೆ ಒಪ್ಪಿಕೊಳ್ಳೋದು? ಕೃಷ್ಣ ಜಯರಾವ್ ಮತ್ತೆ ಅವನ ಕುಟುಂಬಸ್ಥರು ಇಲ್ಲ ಅಂತ ಹೇಳಿದ್ರೆ ಅವ್ರು ಬಂದು ಪ್ರೆಸ್ ಮಾಡಬೇಕು, ಇಲ್ಲ ಇದೆಲ್ಲ ಇವರು ಹೇಳಿದ್ದು ಸುಳ್ಳು, ಕತೆ ಕಟ್ತಾ ಇದ್ದಾರೆ ಅಂತ. ನನ್ನ ಮೊಬೈಲಲ್ಲಿ ರೆಕಾರ್ಡ್ ಇದೆ, ಅದು ನೆಕ್ಸ್ಟ್ ರೌಂಡಲ್ಲಿ ರಿಲೀಸ್ ಮಾಡ್ತೇನೆ. ಒಂದೇ ದಿನ ಪಿಕ್ಚರ್ ನೋಡಬಾರ್ದು, ಸ್ವಲ್ಪ ಸ್ವಲ್ಪ ಸೀರಿಯಲ್ ಇದು, ಸ್ವಲ್ಪ ನೋಡಬೇಕು. ಒಂದೇ ದಿನ ಪಿಕ್ಚರ್ ನೋಡಿದ್ರೆ ಮಜಾ ಇಲ್ಲ. ತುಂಬ ಪಿಕ್ಚರ್ ನನ್ನ ಮೊಬೈಲ್ ಒಳಗೆ ಇದೆ, ಒಂದೊಂದಾಗಿ ರಿಲೀಸ್ ಮಾಡ್ತಾ ಹೋಗ್ತೇನೆ. ಸೀರಿಯಲ್ ಇವತ್ತು ಶುರುವಾಗಿದೆ ಮತ್ತೆ. ಯಾರು ಕಮ್ಯುನಿಕೇಟ್ ಮಾಡಿದಾರಲ್ಲ, ದುಡ್ಡಿದ ವಿಷಯ, ಮಗುವಿದ ವಿಷಯ, ಮತ್ತೆ ಕೇಸ್ ವಾಪಸ್ ತಗೊಳ್ಳೋದು, ಮತ್ತೆ ಡಿವೋರ್ಸ್ ಮಾಡಿಸೋದು, ಇದೆಲ್ಲ ಇದೆ ಇಲ್ಲಿ ಒಳಗೆ. ಅದನ್ನು ರಿಲೀಸ್ ಮಾಡ್ತೇನೆ ನಾನು ನೆಕ್ಸ್ಟ್. ಅವರ ಪ್ರತಿಕ್ರಿಯೆಯನ್ನು ಕಾಯ್ತೇನೆ. ಅವ್ರ ಪ್ರತಿಕ್ರಿಯೆ ಕೊಡುವುದಿಲ್ಲ, ಮಹಿಳಾ ಮರ್ಯಾದೆ ಕೆಟ್ಟವರಲ್ಲ, ಹಾಗೆ ಅವ್ರ ಪ್ರತಿಕ್ರಿಯೆ ಮಾಡುವುದಿಲ್ಲ. ಅವರು ನಮಗೆ ಅವರ ಮಾನ ಹರಾಜು ಮಾಡಿದ್ದೇವೆ ಅಂತೇಳಿ ನನ್ನ ಮೇಲೆ, ನಮಿತನ ಮೇಲೆ ಹೋಗಿ ಕೇಸ್ ಕೊಡ್ತಿದ್ದಾರೆ. ಏನಿಲ್ಲ, ನನ್ನನ್ನು ಕರೀಲೇ ಇಲ್ಲ, ನಮಿತ ಬೇಡವರಲ್ಲ ಪಾಪ, ಅವ್ರ ಹತ್ರ ಏನಿದೆ?